ನಿಮ್ಮಲ್ಲಿ ಕೈ ರುಚಿ ಇವತ್ತು ನಾನು ಶ್ರೀಮತಿ ಗೀತಾ ಅವ್ರ ಮನೇಲಿ ಅವ್ರಿಗೋಸ್ಕರ ಸ್ಪೆಷಲಾಗಿ ಪರತರ ಪಲಾವ್ ಮಾಡಿಕೊಡ್ತಾ ಇದ್ದೀನಿ. ಚೆನ್ನಾಗಿ ಕುದ್ದಿದೆ ಇದು. ಈಗ ಇದಕ್ಕೆ ನಾವು ಪನ್ನೀರ್ ಹಾಕೋಣ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ, ಆಮೇಲೆ ನೆನೆಸಿರ್ತಕ್ಕಂಥ ಅಕ್ಕಿ. ಈಗ ಏನಪ್ಪ ಅಂದರೆ ಇದು ಹಿಂಗೆ ಕೆದರ್ತಾನೇ ಇರಬೇಕು ಬೇಯ ತನಕ, ಇಲ್ಲದೇ ಕೆಳಗಡೆ ಸೀದೋಗುತ್ತೆ. ಆಯಿತಾ? ಈ ಕೆಲಸವನ್ನು ನೀವು ಮಾಡಿ ಅಷ್ಟರಲ್ಲಿ ನಾನು ಒಂದು ಸಣ್ಣ ಸಿಂಪಲ್ಲಾಗಿ ಇದ್ರ ಜೊತೆಗೆ ನೆಂಚ್ಕೊಳ್ಳೋಕ್ಕೆ ಒಂದು ರಾಯ್ತ ಮಾಡ್ತೀನಿ. ಓಕೆ, ಸಿಂಪಲ್ಲಾಗಿ ಒಂದು ರಾಯ್ತ ಮಾಡ್ತೀನಿ. ಆ ರಾಯ್ತಕ್ಕೆ ನಾನು ಮೊಸರು, ಈರುಳ್ಳಿ ಮತ್ತು ತೆಂಗಿನಕಾಯಿ ತುರಿ, ಉಪ್ಪು ಅಷ್ಟೇ ಬಳಸೋದು. ಓಕೆ, ಸೊ ಚೆನ್ನಾಗಿ ಮೊಸರನ್ನ ಬೀಟ್ ಮಾಡೋದು, ಅದಕ್ಕೆ ಈರುಳ್ಳಿ, ತೆಂಗಿನಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ಅದು ರೆಡಿ ಆಯಿತು. ಇಲ್ಲಿ ಸ್ವಲ್ಪ ಆಗಬೇಕು. ಇದು ಮುಕ್ಕಾಲು ಬೇಯೋ ತನಕ ಕ್ಲೋಸ್ ಮಾಡೋದೇನು ಬೇಡ, ಅಂಥದ್ದು ಬೇಡ. ಇಲ್ಲ, ಮುಕ್ಕಾಲು ಬೇಯಬೇಕಿದು. ಇನ್ನು ಸ್ವಲ್ಪ ಆಗಬೇಕು ಬಿಡಿ, ನಾವು ಸ್ವಲ್ಪ ಕೆದಕ್ತೀನಿ. ಪರವಾಗಿಲ್ಲ. ನೀವು ಅಧ್ಯಾಪಕಿಯ ಕೆಲಸ ಮಾಡ್ತಾ ಇದ್ದೀರಾ? ಏನೇನು ಹೇಳ್ಕೊಡ್ತೀರಾ ನೀವು? ನನ್ನ ಮಕ್ಕಳಿಗೆಲ್ಲ ABCD, ಕಲರಿಂಗು, ಕ್ರಾಫ್ಟ್ ಅದೆಲ್ಲ ಹೇಳ್ಕೊಡ್ತೀವಿ. ಸುಮಾರು ಮುಕ್ಕಾಲು ಬೆಂದ ಮೇಲೆ ಆಫ್ ಮಾಡಿಬಿಟ್ಟು ಅದು ಇಟ್ಬಿಡ್ಬೇಕು ಅದನ್ನು ಸ್ವಲ್ಪ ಹೊತ್ತು. ಆ ಹಬೆನಲ್ಲಿ ಪೂರ್ತಿ ಬೇಯುತ್ತೆ. ಆಗಿದೆ ಇದು. ಈಗ ಆಫ್ ಮಾಡೋಣ. ಆಫ್ ಮಾಡಿಬಿಟ್ಟು ಇದ್ರ ಮೇಲೆ ಒಂದು ಮುಸ್ಲ ಮುಚ್ಚಿಬಿಡ್ಬೇಕು. ಇದು ಸುಮಾರು ಒಂದು 15ರಿಂದ 20 ನಿಮಿಷ ಬಿಡಬೇಕು. ಇದ್ರ ಮೇಲೆ ಒಂಚೂರು ವೆಯ್ಟ್ ಇಟ್ಟರೆ ಇನ್ನೂ ಚೆನ್ನಾಗಿ. ಓಕೆ, ಸೊ ಇದು ವೆಯ್ಟ್ ಮಾಡೋಣ. ಅದು ಹಬೆನಲ್ಲಿ ಚೆನ್ನಾಗಿ ಬೇಯಿದೆ. ಇದಾಗಿ 10 ನಿಮಿಷ ಆಗಿದೆ, ಕರೆಕ್ಟಾಗಿ ಪೂರ್ತಿ ಬೆಂದಿದೆ. ಇವಾಗ ಇದನ್ನು ನಿಮ್ಮ ಮೇಲೆ ಪ್ರಯೋಗ ಮಾಡ್ತೀನಿ. ತಯಾರಾಗಿದ್ದೀರಾ? ವೆರಿ ಗುಡ್. ನಮಸ್ಕಾರ, ನಿಮ್ಮ ಹೆಸರು? ತ್ರಿವಿಕ್ರಮ್ ಅಂತ. ತ್ರಿವಿಕ್ರಮ್, ವೆರಿ ಗುಡ್. ಇವತ್ತು ನಿಮ್ಮ ಶ್ರೀಮತಿಯವ್ರು ಕೇಳಿದ್ರು ಅಂತ ನಿಮ್ಮ ಮನೆಗೆ ಬಂದು ಸ್ಪೆಷಲಾಗಿ ಒಂದು ಪಲಾವ್ ಮಾಡಿದ್ದೀನಿ, ಪರತರ ಪಲಾವ್ ಅಂತ. ಅದನ್ನು ನಿಮ್ಮಿಬ್ಬರ ಮೇಲೆ ಪ್ರಯೋಗ ಮಾಡ್ತೀನಿ. ತಯಾರಾಗಿದ್ದೀರಾ? ತಯಾರಾಗಿ. ಓಕೆ, ಈ ಥರ ಪಲಾವ್ ನೀವು ತಿಂದಿರಲ್ಲ, ಅದಕ್ಕೆ ಪ್ರಯೋಗ ಅಂತ ಹೇಳಿದ್ದು. ಅದೇನೋ ನಿಜ. ನೋಡಿ, ಟೇಸ್ಟ್ ಮಾಡಿ. ತಿನ್ನಿ, ನೋಡಿ ಚೆನ್ನಾಗಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆಯಾ? ತುಂಬಾ ಚೆನ್ನಾಗಿದೆ. ರಿಚ್ ಆಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನಗೆ ಈ ಥರ ಡಿಶ್ಗಳು ತುಂಬ ಇಷ್ಟ. ಹೌದಾ? ಹೌದು, ವೆರಿ ನೈಸ್. ಪನ್ನೀರೆಲ್ಲ ಹಾಕ್ಬಿಟ್ರಂತೂ ನನಗೆ ತುಂಬಾ ಇಷ್ಟ. ನಾನು ಟೇಸ್ಟ್ ಮಾಡಲ್ಲ ಒಂಚೂರು. ನಿಮ್ಗೇನು ಆಗಲಿಲ್ಲ ಅಲ್ಲ? ಹಂಗಾರೆ ನಾನು ಧೈರ್ಯವಾಗಿ ತಿಂತೀನಿ. ಆಫೀಸು ಡಬ್ಬಕ್ಕೆ ತಗೊಂಡು ಹೋಗೋಕ್ಕೆ ಇನ್ನೊಂದು ವಿಷಯ ಆಯಿತು. ಕ್ಲೀನಾಗಿ ನೋಡ್ಕೊಂಡಿದ್ರೆ ಅದು ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ಪುದೀನ ಸೊಪ್ಪಿನ ಘಮ ಗಮ್ ಅಂತ ಬಾಯಿ ತುಂಬ ಬರುತ್ತೆ. ಹೆಚ್ಚಿಗೆ ಮಸಾಲೆ ಇಲ್ಲ, ಲೈಟಾಗಿ ಮಸಾಲೆ ಫ್ಲೇವರ್ ಇದೆ. ಮಧ್ಯದಲ್ಲಿ ಗೋಡಂಬಿ ಸಿಗುತ್ತೆ, ಭಾಳ ಮಜಾ ಇದೆ. ಜೊತೆಗೆ ಮೆಣಸಿನಕಾಳು ಸಿಗುತ್ತೆ. ಚೆನ್ನಾಗಿರುತ್ತೆ ಪರಿಮಳ. ಸೂಪರ್. ಎಷ್ಟು ಚೆನ್ನಾಗಿದೆ ಅಂದರೆ ನನ್ನ ಬಾಯಿದ ಒಂದು ಹನಿಗಾವನ ಬರುತ್ತೆ, ಕೇಳಿಬಿಡಿ. ಪಾಪ ಕಳೆಯಲು ಹೋದರೆ ಮಂದಿರಕ್ಕೆ ಅಲ್ಲಿ, ಪಾಪ ಕಳೆಯಲು ಹೋದರೆ ಮಂದಿರಕ್ಕೆ ಅಲ್ಲಿ, ಕಳೆದು ಹೋಯಿತು ಪಾಪ ಹೊಸ ಚಪ್ಪಲಿ. ಗೀತಾ ಅವರೇ, ಭಾಳ ಖುಷಿ ಆಯಿತು ನೀವಿಬ್ಬರನ್ನ ಭೇಟಿ ಮಾಡಿದ್ದು. ತುಂಬ ಖುಷಿ ಆಯಿತು. ನೀವು ಪತ್ರ ಬರೆದ್ರಿ, ನಿಮ್ಮ ಮನೆಗೆ ಬಂದೆ, ನಿಮ್ಮ ಮನೆಗೆ ಬಂದು ಸ್ಪೆಷಲಾಗಿ ಪರತರ ಪಲಾವ್ ಮಾಡಿಕೊಟ್ಟೆ. ಚೆನ್ನಾಗಿತ್ತಾ? ಖುಷಿ ಆಯ್ತಾ? ನಾನು ಬಂದಿದ್ದೀನಿ, ಹಿಂಗೆ ಚೆನ್ನಾಗಿಲ್ಲ ಅಂತ ಹೇಳೋದು ಅಂತಲೇ ಏನಿಲ್ಲ ಅಂಥದ್ದೇನು ಇಲ್ಲ. ಡಬ್ಬ ಇವಾಗ ಆಲ್ರೆಡಿ ಖಾಲಿ ಆಗಿದೆ, ಅದರಲ್ಲೇ ಗೊತ್ತಾಗುತ್ತೆ ನಿಮಗೆ ಎಷ್ಟು ಚೆನ್ನಾಗಿತ್ತು ಅಂತ. ಥ್ಯಾಂಕ್ ಯು ಸೋ ಮಚ್. ನಮ್ಮ ತಂಡದ ಪರವಾಗಿ ನಿಮಗೆ ಬೊಂಬಾಟ್ ಭೋಜನದ ಒಂದು ಪುಸ್ತಕ, ಇದರಲ್ಲಿ ಸುಮಾರು 100 ರೆಸಿಪಿಗಳಿದೆ. ಇವೆಲ್ಲವನ್ನು ಪ್ರಯೋಗ ಮಾಡಿ. ಓಕೆ, ಖಂಡಿತ ಮಾಡ್ತೀವಿ ಸರ್. ನೀವು ನಮ್ಮ ಮನೆಗೆ ಬಂದಿದ್ದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಮನೆಯಿಂದ ಪರವಾಗಿ ನಿಮಗೆ ಥ್ಯಾಂಕ್ ಯು. ಪರತರ ಪಲಾವ್ ಬೇಕಾಗುವ ಪದಾರ್ಥಗಳು: ನೆನೆಸಿದ ಬಾಸುಮತಿ ಅಕ್ಕಿ 1.5 ಕಪ್ಪು, ಪುದೀನ 1 ಕಪ್ಪು, ಸಣ್ಣಗೆ ಹೆಚ್ಚಿದ ಈರುಳ್ಳಿ 1 ಕಪ್ಪು, ಸಣ್ಣಗೆ ಹೆಚ್ಚಿದ ಪನ್ನೀರು 1 ಕಪ್ಪು, ಬಟಾಣಿ 1 ಕಪ್ಪು, ಹಸಿಮೆಣಸಿನಕಾಯಿ 5,
ತೆಂಗಿನ ತುರಿ 1 ಕಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಚಮಚ, ಲವಂಗ 4, ಮೆಣಸು ಅರ್ಧ ಚಮಚ, ಚಕ್ಕೆ 1 ಇಂಚು, ಮೊಗ್ಗು 3, ಏಲಕ್ಕಿ 5, ಜೀರಿಗೆ 2 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ತುಪ್ಪ 4 ಟೇಬಲ್ ಚಮಚ, ಗೋಡಂಬಿ ಅರ್ಧ ಹಿಡಿ. ಮಾಡುವ ವಿಧಾನ: ಮಿಕ್ಸಿಗೆ ಪುದೀನ, ತೆಂಗಿನ ತುರಿ, ಹಸಿಮೆಣಸಿನಕಾಯಿ, ಏಲಕ್ಕಿ 2, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಪಾತ್ರೆಗೆ ತುಪ್ಪ ಹಾಕಿ ಅದಕ್ಕೆ ಮೊಗ್ಗು, ಮೆಣಸು, ಲವಂಗ, ಚಕ್ಕೆ, ಏಲಕ್ಕಿ, ಜೀರಿಗೆ, ಗೋಡಂಬಿ, ಈರುಳ್ಳಿ ಎಲ್ಲ ಒಂದೊಂದಾಗಿ ಹಾಕಿ ಬಾಡಿಸಿ. ನಂತರ ಅದಕ್ಕೆ ರುಬ್ಬಿದ ಮಿಶ್ರಣ, ನೀರು, ಬಟಾಣಿ ಹಾಕಿ ಚೆನ್ನಾಗಿ ಕುದಿಸಿ, ಪನ್ನೀರು, ರುಚಿಗೆ ತಕ್ಕಷ್ಟು ಉಪ್ಪು, ಅಕ್ಕಿ ಹಾಕಿ ನಿಧಾನವಾಗಿ ಕೆದಕಿ 3/4 ಭಾಗ ಬೇಯಿಸಿ ಒಲೆ ಆರಿಸಿ 20 ನಿಮಿಷ ಮುಚ್ಚಳ ಮುಚ್ಚಿ ಹಬೆಯಲ್ಲಿ ಬೇಯಿಸಿದರೆ ಪರತರ ಪಲಾವ್ ಸವಿಯಲು ಸಿದ್ಧ. ಇಲ್ಲಿಗೆ ನಮ್ಮ ಇವತ್ತಿನ GRB ಇನ್ಸ್ಟೆಂಟ್ ಮಿಕ್ಸ್ ಅಂಡ್ ಮಸಾಲಾ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು, ಟೀಕೆಗಳನ್ನು, ಸಲಹೆಗಳನ್ನು ನಮಗೆ ತಿಳಿಸಿ. ನಮ್ಮ ಅಡ್ರೆಸ್ ನೋಟ್ ಮಾಡ್ಕೊಳ್ಳಿ. ನೀವು ನಮ್ಮನ್ನು ಇಮೇಲ್ ಕೂಡ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ ಸ್ಪೆಲ್ಲಿಂಗ್ ಕನ್ನಡ ನೋಟ್ ಮಾಡ್ಕೊಳ್ಳಿ ದಯವಿಟ್ಟು. ಬೊಂಬಾಟ್ ಭೋಜನ ಪುಸ್ತಕ ಭಾಗ 2 ಈಗ ಬಿಡುಗಡೆ ಆಗಿದೆ. ಇದು ಎಲ್ಲಿ ಸಿಗುತ್ತೆ ಅಂತ ತಿಳ್ಕೋಬೇಕು ಅಂತಿದ್ರೆ ನೀವು ನಮ್ಮ ವೆಬ್ಸೈಟ್ಗೆ ಹೋಗಬೇಕು. ವೆಬ್ಸೈಟ್ಗೆ ಹೋದರೆ ಹೋಮ್ ಪೇಜಲ್ಲೇ ಬೈ ಬುಕ್ ಸೆಟ್ ಅಂತ ಒಂದು ಸೆಂಟೆನ್ಸ್ ಕಾಣಿಸುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ್ಯಾವ ಅಂಗಡಿಯಲ್ಲಿ, ಎಲ್ಲೆಲ್ಲಿ, ಯಾವ್ಯಾವ ಹೋಟ್ಲಲ್ಲಿ ಬೊಂಬಾಟ್ ಭೋಜನ ಪುಸ್ತಕ ಸಿಗುತ್ತೆ ಅಂತ ನಿಮಗೆ ಮಾಹಿತಿ ಸಿಗುತ್ತೆ. ಇಲ್ಲಿಗೆ ನಮ್ಮ ಇವತ್ತಿನ GRB ಇನ್ಸ್ಟೆಂಟ್ ಮಿಕ್ಸ್ ಅಂಡ್ ಮಸಾಲಾ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇದೇ ಕಾರ್ಯಕ್ರಮದಲ್ಲಿ ಇದೇ ಸಮಯದಲ್ಲೇ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ದಯವಿಟ್ಟು ನಗ್ತಾ ಇರಿ, ಖುಷಿಯಾಗಿರಿ, ಚೆನ್ನಾಗಿ ತಿನ್ನಿ, ಆರೋಗ್ಯವಾಗಿರಿ. ನಮಸ್ಕಾರ.